ನೀವು ನೋಡ್ತಿದ್ದೀರಿ ನಿಡೋನಿ ಸ್ಪೆಷಲ್ ನ್ಯೂಸ್ ಚಾನೆಲ್ನ. ಇವತ್ತು ಬಿಜಾಪುರ ಜಿಲ್ಲೆ ನಿಡೋನಿ ಗ್ರಾಮದಲ್ಲಿ ಇವತ್ತು ಮೊಹರಂ ಹಬ್ಬದ ಒಂದು ವಿಶಿಷ್ಟ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಮೊಹರಂ ಹಬ್ಬ ಅಂದ್ರೆ ಇಸ್ಲಾಂ ಧರ್ಮದ ಇವತ್ತು ಉರ್ದು ಕ್ಯಾಲೆಂಡರ್ ಪ್ರಕಾರ ಇವತ್ತು 8ನೇ ದಿನ. ಇವತ್ತು ಒಟ್ಟು 10 ದಿನಗಳ ವಿಶೇಷವಾಗಿ ನಡೆಯುವಂತ ಕಾರ್ಯಕ್ರಮ ಎಲ್ಲಿಯಾದ್ರೂ ಇದ್ರೆ ನಿಡೋನಿ ಗ್ರಾಮ ಮತ್ತು ಇನ್ನೊಂದು ನಮ್ಮ ಪಕ್ಕದಲ್ಲಿರುವಂತಹ ತಿಗಣಿ ಬೀದಿ ಗ್ರಾಮದ ಬಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ, ಇವತ್ತು ಏನ್ ಮಾಡ್ತಾ ಇದ್ದಾರೆ. ಇವತ್ತು 8ನೇ ದಿನ. ಇವತ್ತು ಡೋಲಿ ಅಂತ ಕರಿತೀವಿ ನಾವು. ಯಾವ ಮೊಹಮ್ಮದ್ ಪೈಗಂಬರ ಹಾಕಿಕೊಟ್ಟಂತ ಒಂದು ಧರ್ಮದ ವಿಶೇಷ ಕಾರ್ಯಕ್ರಮ ಇದು. ಯಾಕೆ ಇದನ್ನು ಮಾಡ್ತಾ ಇದ್ದಾರೆ? ಮೊಹರಂ ಹಬ್ಬ ವಿಶೇಷ ಏನು 10 ದಿನಗಳ ಕಾರ್ಯಕ್ರಮ ಇವತ್ತು ನಾ ತೋರಿಸ್ತಾ ಇದ್ದೀನಿ. ಈಗ ಬನ್ನಿ ತೋರಿಸ್ತೀನಿ. ಇದು ಮೊಹಮ್ಮದ್ ಪೈಗಂಬರ ಆದಂತ 4ನೇ ಖಲೀಫಾಗಿ ಬರ್ತಾರೆ ಹಜರತ್ ಅಲಿ ಅವರು. ಅವರ ಹೆಂಡತಿಯಾದಂತ ಬಿಬಿ ಫಾತಿಮಾರ ನಾವು ಪಂಜೆಯನ್ನು ನೋಡ್ತಾ ಇದ್ದೀವಿ. ಅವರ ಮಕ್ಕಳಿಂದ ಈ ಮೊಹರಂ ಹಬ್ಬ ಪ್ರಾರಂಭ ಆಗ್ತದೆ. ಅವರೇ ಹಸೇನ್ ಮತ್ತು ಹುಸೇನ್ ಈ 2 ಪ್ರತೀಕವಾಗಿ ಡೋಲಿಗಳನ್ನ ಮಾಡಿ ಅವರ ಶೋಕವನ್ನ ನೋಡಿ 72 ಜನ ಅನುಯಾಯಿಗಳ ಜೊತೆ ಹೋರಾಡಿ ವೀರಮರಣ ಅಪ್ಪಿದಂತವರು ಹಸೇನ್ ಮತ್ತು ಹುಸೇನ್. ಎಲ್ಲಿ ಹೋಗ್ತಾ ಇದ್ರು ಅಂದ್ರೆ ಅವರು ಈ ಯುದ್ಧವನ್ನ ಸಾರಿದ್ರು. ಒಬ್ಬರು ಇನ್ನ ನಾವು ಪಟ್ಟ ಏರ್ಬೇಕು, ಈ ಧರ್ಮವನ್ನ ನಾವು ಇದು ಮಾಡ್ಬೇಕಂತೇಳಿ ಇದು ಮಾಡಿದಾಗ ಅವಾಗ ಬೇಡ ಇದು ಅಂತೇಳಿ ಅವರು ಮೆಕ್ಕಕ್ಕ ಹೋಗುವ ಹಾದಿ ಬೇಡ, ಇಲ್ಲಿ ರಕ್ತದ ಕಲೆ ಬೀಳಬಾರ್ದು, ಎಲ್ಲಿ ಮೆಕ್ಕಾದಲ್ಲಿ ಯುದ್ಧ ಆಗ್ಬಾರ್ದು, ಇಲ್ಲಿ ರಕ್ತದ ಕಲೆ ಹಿಂಸೆ ಆಗ್ಬಾರ್ದು ಅಂತ ತಿಳ್ಕೊಳ್ಳೋದು. ಕರ್ಬಲಾಕ್ಕೆ ಅವರ ಯುದ್ಧದ ಕುದುರೆಗಳನ್ನ ತೆಗೆದುಕೊಂಡು ಹೋಗ್ತಾರೆ. ನಂತರ ಅಲ್ಲಿ ಏನಾಗತ್ತೆ ಅಂದ್ರೆ ಬನ್ನಿ ತೋರಿಸ್ತೀನಿ. ಇಲ್ಲಿ ಈಚ ಕಡೆ ತೋರಿಸಿ, ಈಚ ಕಡೆ ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ನಾವು ಅಲಾಬ್ ಕುಣಿ ಅಂತ ಕರಿತೀವಿ. ಇದನ್ನ ಯಾಕೆ ಮಾಡಿದ್ರು ಅಂದ್ರೆ ಈ ಅಲಾಬ್ ಕುಣಿಯನ್ನ ಅವತ್ತು ಕರ್ಬಲಾದಲ್ಲಿ ಯುದ್ಧದ ಒಂದು ಸನ್ನಿವೇಶ ನಡೀತೆ. ಅಂದ್ರೆ ಡೇರಿಯಲ್ಲಿ ಉಳ್ಕೊಂಡಾಗ ಅವರು ಆ ಯುದ್ಧವನ್ನ ಕುದುರೆಗಳು ಬರಬಾರ ಅಂತೇಳಿ ದೊಡ್ಡ ಕಂದಕವನ್ನ ನಿರ್ಮಾಣ ಮಾಡ್ತಾರೆ. ಆದ್ರೂ ಕೂಡ ಯುದ್ಧದ ಒಂದು ಸೋಲು ಕಾಂತ ಆಗಬಾರ್ದಂತೇಳಿ, ಯಾಕಂದ್ರೆ ಅವರು ರಾತ್ರಿ ಇಡೀ ವಿಶ್ರಾಂತಿ ಪಡೆಯುವಾಗ ಈ ಕಂದಕವನ್ನ ಮಾಡ್ತಾ ಇದ್ರು ಕುದುರೆ ಬರಬಾರ್ದು ಅಂತೇಳಿ. ಆದ್ರೂ ಆ ವಿರೋಧಿಗಳು ಅನುಯಾಯಿಗಳು ಬಂದವರು ಏನ್ ಮಾಡ್ತಾರೆ, ರಾತ್ರಿ ಇನ್ನು ನಮಗೆ ಜಯ ಸಿಗಲ್ಲ ಅಂತ ತಿಳ್ಕೊಂಡು ಹಸೇನ್ ಹುಸೇನ್ ಅವರನ್ನ ಇವರು ಯಾವ ಒಂದು ನಮಾಜ್ ಮಾಡುವಂತ ಸಮಯದಲ್ಲಿ, ಪ್ರಾರ್ಥನೆ ಸಲ್ಲುವ ಸಮಯದಲ್ಲಿ ಶಿರಚ್ಛೇದ ಮಾಡಿದಂತ ಘನಘೋರ ಹತ್ಯೆಯನ್ನು ಮಾಡಿದ್ರು. ಹೀಗಾಗಿ ಈ ಕರಾಳ ದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಈಗ ಇವತ್ತು 8ನೇ ದಿನ. ಇವತ್ತು ಆ ಪಂಜೆಗಳನ್ನ ಮತ್ತು ಅವುಗಳ ಚಂದ್ರನ ಒಂದು ಲಾಂಛನವನ್ನ ಇವತ್ತು ಏರಿಸಿ ಈ ಗಂಧವನ್ನ ಇವತ್ತು ರಾತ್ರಿ ಗಂಧವ ನಡೀತೆ. ಜೊತೆಗೆ ಇವತ್ತು ಅಲಂಕಾರ ನಡೀತಾ ಇದೆ. ಯಾತ್ರ ಅಲಂಕಾರ ಮಾಡ್ತಾ ಇದ್ದಾರೆ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವರು ಪ್ರತಿ ವರ್ಷ ಮಾಡ್ಬೇಕಂತ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ಈ ಡೋಲಿಗಳಿಗೆ ಅಲಂಕಾರ ಮಾಡ್ತಾ ಇದ್ದಾರೆ. ಇದು ನಾನು ಒಳಗಿನ ಮಸೂತಿ ಅಂತ ಕರಿತೀವಿ. ಊರ ಗ್ರಾಮದ ಮಸೂತಿ ಒಳಗೆ ಇವತ್ತು ನಡೀತಾ ಇದೆ. 2 ಮಸೀದಿಯಲ್ಲಿ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೀತವೆ. 2 ಹಸೇನ್ ಹುಸೇನ್ ಪ್ರತೀಕವಾದಂತ ಈ ಹಬ್ಬವನ್ನ 2 ಮಸೀದಿಯಲ್ಲಿ ಯಥಾವತ್ತವಾಗಿ ಇಲ್ಲಿ ಕೂಡ ಅದೇ ನಡೆದಿರುತ್ತೆ, ಅಲ್ಲಿ ಕೂಡ ನಡೆದಿರುತ್ತೆ. ಬನ್ನಿ ಆ ಮಸೀದಿಯಲ್ಲಿ ಏನ್ ನಡೀತಾ ಇದೆ. ಆ ಹುಸೇನಿ ಇದು ಹಸೇನಿ ಅನ್ನುವಂತ ಪ್ರವಾದಿಯವರ ಒಂದು ಡೋಲಿಯನ್ನ ನೋಡ್ತಾ ಇದ್ರಿ, ಅದರ ಪ್ರತೀಕವಾಗಿ. ಇನ್ನೊಂದು ಹುಸೇನಿ ಅವರ ಒಂದು ಡೋಲಿಯನ್ನ ನಾವು ನೋಡ್ತಾ ಇದ್ದೀವಿ, ಅಲ್ಲಿ ತೋರಿಸ್ತಾ ಇದ್ದೀನಿ. ಇವು 2 ಕೂಡ ಇವತ್ತು ರಾತ್ರಿ ಆ ಗಂಧವನ್ನ ನೀವು ನೋಡ್ತಿದ್ರೆ ಮೇಗೆ ಚಿತ್ತಾರದ ಒಂದು ಗಂಧವನ್ನ ಏರಿಸುವಂತ ಕಾರ್ಯಕ್ರಮ ಇದೆ. ನಾಳೆ ನೈವೇದ್ಯ ಕಾರ್ಯಕ್ರಮ ಇದೆ. ಇಡೀ ರಾತ್ರಿ ಕೂಡ ಇವತ್ತು ಕಾರ್ಯಕ್ರಮ ಬಹಳ ಇರ್ತವೆ. ಈ 2 ಡೋಲಿಗಳು ಸಮಾಗಮ ಆಗುವ ಒಂದು ಕಾರ್ಯಕ್ರಮ ನಿಮಗೆ ತೋರಿಸ್ತೀನಿ. ಬನ್ನಿ, ಅಲ್ಲಿ ಆ ಹುಸೇನರ ಒಂದು ಪ್ರತೀಕವಾದಂತ ಆ ಮಂದಿರಕ್ಕೆ ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. Let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit and the coffee ain't hit yet, damn ain't that great. I don't wanna go to work cause my boss is a jerk and I'm not even that paid. I need a change in my life cause I don't feel alive and there's nothing that makes me happy.
hold my beer for a minute. I'm about to quit my job, cash in for a ticket. I'm going on a trip and I don't plan to visit. I'm gonna stay there till I feel like I'm winning. Oh, and this is just ಈಗ ನೀವು ಪೂಜೆ ಮಾಡ್ತಾ ಇದ್ದೀರಿ, ಹೌದು. ಈ ಎಷ್ಟು ವರ್ಷದಿಂದ ಇದನ್ನ ಮಾಡ್ಕೊತ ಇದು ಬಂದ್ರಿ? ನಮ್ಮ ಮುತ್ತಾದ ಕಾಲದಿಂದ ಮಾಡ್ತೀವಿ ಈ ಮೊಹರಂ ಹಬ್ಬ. ಮೊಹರಂ ಹಬ್ಬ. ಹಾ, ಹಾ. ಅಂದ್ರೆ ಇವತ್ತು ಏನ್ ನಡೀತೀರಿ ಇವತ್ತ? ಇವತ್ತು ಗಂಧ ಐತ್ರಿ. ಗಂಧ ಅಂದ್ರೆ ಹೆಂಗ್ರಿ? ಗಂಧ ಅಂದ್ರೆ ರೀ ಅವು ನೆರವೇರ್ಸುದ್ರಿ, ಕೊಡ ಬರ್ತಾವ್ರಿ. ಹಾ, ಕೊಡ ಅಂದ್ರ ಬಣ್ಣ ಹಚ್ಚಿದ್ದು ಕೊಡ ಎಲ್ಲಾ ಬರ್ತಾವ್ರಿ, ನೆರವೇರ್ಸ್ತೀವಿ ಇವತ್ತ. ಈಗ ಏನ್ ನಡತ್ರಿ? ಈಗ ಎಲ್ಲಾ ಶೃಂಗಾರ ಕಾರ್ಯಕ್ರಮ ನಡೆದೈತಿ ಇವತ್ತಿಂದ ಎಲ್ಲಾ ಶೃಂಗಾರ ಮಾಡೋದು. ಹಾ, ಹಾ. ಶೃಂಗಾರ ಮಾಡೋ ಪರವಾಗಿ ಎಲ್ಲಾರು ಕೂಡಿ ಅರ್ಚಕ ಹಾಕ್ತೀವಿ. ಹಾ, ಹಾ. ಅಂತ್ಮ್ಯಾಗ ಇವತ್ತು ರಾತ್ರಿ ಏನ್ ಮಾಡ್ತೀರಿ? ಇವತ್ತು ರಾತ್ರಿ ರೀ ಗಂಧದ ಕೊಡ ಬರ್ತೈತಿ. ಬಂದ ಅಂತ್ಮ್ಯಾಗ್ರಿ ಐದ್ ಮ್ಯಾಗ್ರಿ ಖತಮ್ ಕೊಡುದು. ಇವತ್ತು ಜೋರ್ ಹೇಳ್ತಾವ್ರಿ, ಸಣ್ಣ ಜೋರ್ ಬೀಬಿ ಫಾತಿಮಾ. ಹಾ, ಬೀಬಿ ಫಾತಿಮಾ ಹೇಳ್ತಾರ್ರಿ. ಹಾ. ನಾಳೆ ಹಸಿನ ಹೇಳ್ತಾರ್ರಿ. ನಾಳೆ ಬಾಣ್ರಿ. ಹಾ, ಬಾನ್ ಅಂದ್ರ ನೈವೇದ್ಯ. ನೈವೇದ್ಯ ರೀ, ನಾಳೆ ನೈವೇದ್ಯ ರೀ. ನಾಳೆ ನೈವೇದ್ಯ. ನೈವೇದ್ಯ. ಅಂದ್ರೆ ಇವತ್ತು ರಾತ್ರಿ ಅಲ್ಲಿ ಹೊರಗಿನ ಮಸ್ತಿ ಒಳಗೆ ಏನ್ ನಡೀತ್ರಿ? ಅಲ್ಲಿ ಕಾಂಡ ನಡೀತೈತಿ. ಹಾ, ಕಾಂಡ ಅಂದ್ರ ಮಾದೇಲಿ ಮಾದೇಲಿ ಮಾಡೋದು ನಡೀತೈತಿ. ಹಾ, ಅದ್ಮ್ಯಾಗ ರಾತ್ರಿ ಇಡೀ ಕರ್ಬಲ್ ಹಾಡ, ಕರ್ಬಲ್ ಹಾಡ ರಾತ್ರಿ ಎಲ್ಲ ನಾಳೆ ಇವತ್ತು ಹಿಡ್ಕೊಂಡು ನಾಳೆ ತಕ ನಡೀತೈತಿ. ಹಾ, ಹಾ. ಅದ್ಮ್ಯಾಗ ಮತ್ತ ನಾಡ್ದಿನ ನಡೀತ್ರಿ? ನಾಡ್ರಿ ಕೊನೆ ದಿನ ರೀ. ಹಾ, ಕೊನೆ ದಿನ ರೀ. ಹಾ, ಹಾ. ಹತ್ತನೇ ದಿವಸಕ್ಕೆ ಕೊನೆ ದಿನ ರೀ. ಹಾ, ಹಾ. ಅವತ್ತು ಬಾಳ ಅಜ್ಜೂರಾಗಿ ನಡೆಯುತ್ತೆ. ಹೌದು. ಆಯ್ತು ಕಾಕ, ನಮಸ್ಕಾರ. ಈಗಾಗಲೇ ನೋಡಿದ್ರಿ ನೀವು ಗ್ರಾಮದ ಒಂದು ಮಸೀದಿ ಒಳಗೆ ಹಸೀನ್ ಅವರ ಡೋಲಿಯನ್ನು ನೋಡಿದ್ರಿ. ಈಗ ನಾನು ಊರ ಹೊರಗಿನ ಪುರಾತನ ಮಸೀದಿಯಲ್ಲಿ ಇದ್ದೀನಿ. ಈ ಹುಸೇನರ ಒಂದು ಪ್ರತೀಕವಾದಂಥ ಡೋಲಿಯನ್ನು ತಯಾರು ಮಾಡಿದ್ದು ಈಗ ಅದು ಅಲಂಕಾರಗೊಳ್ತಾ ಇದೆ. ಬನ್ನಿ ಸ್ನೇಹಿತರೆ, ನೋಡೋಣ. ಈಗ ನಿಮಗೆಲ್ಲ ಗೊತ್ತಿದೆ, ಒಂದು ನನ್ನ ಮಾತು ಕೇಳಲಿಲ್ಲ, ನಾ ಹೇಳಿದಂಥ ಧರ್ಮ ನಾ ಪಾಲನೆ ಮಾಡಲಿಲ್ಲ ಅಂತೇಳಿ ಕೋಪಗೊಂಡು ಹಸೇನ್ ಹುಸೇನವರ ಒಂದು 72 ಅನುಯಾಯಿಗಳನ್ನ ಯಾರು ಕರ್ಬಲ್ದಲ್ಲಿ ಹತ್ಯೆ ಮಾಡಿದರು, ಇಂಥ ಕರಾಳ ದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಈ ಡೋಲಿಯನ್ನ ಮತ್ತೆ ಈಗ ಶೃಂಗಾರ ಮಾಡುವ ಇವತ್ತಿನ ದಿನ. ಇವತ್ತು ರಾತ್ರಿ ಇಲ್ಲಿ ಮತ್ತೆ ಗಂಧಯವನ್ನ ಏರ್ಪಾಡು ಮಾಡುವಂತ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಇದು ಡೋಲಿ ಪ್ರತಿ ವರ್ಷ ಎರಡು ಹಸೇನ್ ಹುಸೇನ್ ಎರಡು ಒಂದೇ ತರ ಇರುವಂತ ಡೋಲಿ, ಯಾವುದೂ ಭಿನ್ನತೆ ನಮಗೆ ಗೊತ್ತಾಗಲ್ಲ. ಹೀಗಾಗಿ ರಾತ್ರಿ ಗಂಧ ಸಮರ್ಪಣೆ ಆಗತ್ತೆ. ಇದು ಚಿತ್ತಾರದ ಒಂದು ಕೊಡ ಅಂತ ಕರಿತೀವಲ್ಲ, ಗಂಧದ ಒಂದು ಇವತ್ತು ರಾತ್ರಿ ಆಗತ್ತೆ. ರಾತ್ರಿ ಆದ ನಂತರ ಇಲ್ಲಿ ಕಾಂಡ ಅಂದ್ರೆ ನೈವೇದ್ಯ. ರಾತ್ರಿ ಇಡೀ ಜಾಗರಣೆ ಮಾಡಿ ಕರ್ಬಲ ಅಂದ್ರೆ ಯಾಕೆ ಕರ್ಬಲ ಹಾಡು ಅಂದ್ರೆ ಕರ್ಬಲದಲ್ಲಿ ಹತ್ಯೆ ಆದಂತ 10ನೇ ದಿನಕ್ಕೆ ಹಸೇನ್ ಹುಸೇನರ 72 ಅನುಯಾಯಿಗಳ ಜೊತೆ ಯುದ್ಧ, ಇನ್ನು ನಾನು ಸೋಲ್ತೀನಿ ಯಜೂದ್ ಖಾನ ಮಾಡಿದಂತ ಒಂದು ಘನಘೋರ ಹತ್ಯೆಯನ್ನ ನೋಡಿ, ನನ್ನ ಮಾತು ಕೇಳಿಲ್ಲ, ನನ್ನ ಧರ್ಮ ಪ್ರಕಾರ ನಡೀಲಿಲ್ಲ ಅಂತೇಳಿ ಯುದ್ಧವನ್ನ ಸಾರಿದ. ಕೊನೆಗೆ ಹಸೇನ್ ಹುಸೇನ್ ಅವರು ಇವತ್ತು ನಮಗೆ ಸೋಲೋದಿಲ್ಲ ಅಂತ ಕೇಳಿ ಈ ಹೊರಗಡೆ ನೋಡಿದಂತ ಒಂದು ಕಂದಕ ನೋಡಿದ್ರಲ್ಲ, ಅದರ ಪ್ರತೀಕವಾಗಿ ಅಲಾಬ್ ಕುಣಿ ಅಂತ ಕರಿತೀವಿ. ಅಲ್ಲಿ ಬೇರೆಯನ್ನ ಸುತ್ತ ಹಾಕೊಂಡಿದ್ರು. ಆದ್ರೂ ಕೂಡ ಬೆಳಗಿನ ಒಂದು ಪ್ರಾರ್ಥನೆ, ಒಂದು ನಮಾಜ್ ಮಾಡುತ್ತಾ ಒಂದು ವೇಳೆಯಲ್ಲಿ ಅವರ ಶಿರಚ್ಛೇದ ಮಾಡಿದಂತ ಘನಘೋರ ಹತ್ಯೆಯನ್ನ ಕರಾಳ ದಿನವಾಗಿ ಇಸ್ಲಾಂ ಧರ್ಮ ಆಚರಣೆ ಮಾಡ್ತದೆ. ಅದರ ಪ್ರತ್ಯೇಕವಾಗಿ ಹಿಂದಿನಿಂದ ಇವತ್ತಿನೂ ಕೂಡ ಈ ಬಂದಂತ ಈ ಹಬ್ಬ ಮೊಹರಂ ಹಬ್ಬದ ಒಂದು 10ನೇ ದಿನ ಅಂದ್ರೆ ಇವತ್ತು 8ನೇ ದಿನ. ಈಗ ಇವತ್ತು ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತವೆ. ಇವತ್ತು ಒಂದು ಹಸೇನರ 2 ಡೋಲಿಗಳನ್ನ ಪ್ರತೀಕವಾಗಿ ಮಾಡಿ ಅದರ ಒಂದು ಶೃಂಗಾರ ಕಾರ್ಯಕ್ರಮ ನಡೀತಾ ಇದೆ. ಜೊತೆಗೆ ಇಲ್ಲಿ ಬೀಬಿ ಫಾತಿಮಾರ ನಾವು ಪಂಜೆನ ನೋಡ್ತಾ ಇರ್ತೀವಿ. ಅವು 2 ಪ್ರತೀಕವಾಗಿ ನಾವು ಹಬ್ಬಗಳನ್ನ ಆಚರಣೆ ಮಾಡುವಂತ ಹಿಂದೂ ಇಸ್ಲಾಂ ಭಾವೈಕ್ಯತೆ ಸಾರುವಂತ ನಿಡೋನಿ ಗ್ರಾಮದಲ್ಲಿ ಇವತ್ತು ನಡೀತಾ ಇದೆ. ಬನ್ನಿ ಮತ್ತೆ ಈಗ ನಾನು ಈ ನಿಡೋನಿ ಗ್ರಾಮದಿಂದ ಅನತಿ ದೂರದಲ್ಲಿರುವಂತ ತಿಗಣಿಬಿದಿರಿ ಗ್ರಾಮದಲ್ಲಿ ಹೋಗ್ತಾ ಇದ್ದೀನಿ. ಅದು ಕೂಡ ಆ ಗ್ರಾಮದಲ್ಲಿ ವಿಶೇಷ ಏನಿದೆ ಎಲ್ಲವನ್ನ ಅಲ್ಲಿ ಹೋಗಿ ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರಗಳು ಸ್ನೇಹಿತರೆ. ಇನ್ನೂ 10 ಭಾಗಗಳಾಗಿ ಕಾರ್ಯಕ್ರಮಗಳು ಬರ್ತಾ ಇರ್ತವೆ. ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಎಲ್ಲರಿಗೂ ನಮಸ್ಕಾರ, ವಂದನೆಗಳು, ಸಲಾಂ.